ಭಾರತದ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಅಹಿಂದ ವರ್ಗದ ವಿರೋಧಿ, ಕೇವಲ ರಾಮನಾಮ ಜಪ ಮಾಡೋ ಸರ್ಕಾರ, ಮುಸ್ಲಿಂ ಸಮುದಾಯವನ್ನ ಈ ದೇಶದಿಂದಲೇ ನಿರ್ನಾಮ ಮಾಡಲು ವಕ್ಫ್ ಕಾಯ್ದೆ, ಸಿಎಎ ಕಾಯ್ದೆ, ಹೀಗೆ ಹಲವಾರು ತಿದ್ದುಪಡಿಯನ್ನ ತರ್ತಾ ಇದೆಯಂತ ಕೇಂದ್ರ ವಿಪಕ್ಷಗಳು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಮೋದಿ ಸರ್ಕಾರವನ್ನ ವಿರೋಧಿಸುತ್ತಲೇ ಬಂದಿವೆ. ಇದೆಲ್ಲದರ ನಡುವೆ ಬಹುಸಂಖ್ಯಾತ ಪ್ರವಾಸ ಕೈಗೊಂಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಲ್ಲಿನ ಅತ್ಯುನ್ನತ ಗೌರವವಾದ ದಿ ಆರ್ಡರ್ ಆಫ್ ಮುಬಾರಕ್ ಅಲ್ ಕಬೀರ್ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಯಿತು. ಉಭಯ ದೇಶಗಳ ನಡುವಿನ ಸಂಬಂಧವನ್ನ ಬಲಗೊಳಿಸಿದ ಕಾರಣಕ್ಕೆ ಮೋದಿ ಅವರಿಗೆ ಕುವೈತ್ ದೊರೆ ಶೇಖ್ ಮಿಶೆಲ್ ಅಲ್ ಅಹಮದ್ ಅಲ್ ಜಬೈರ್ ಅಲ್ ಸಬಾ ಅವರು ಈ ಗೌರವವನ್ನ ನೀಡಿದ್ದಾರೆ ಅಂತ ಅಲ್ಲಿನ ಸರ್ಕಾರಿ ಮಾಧ್ಯಮ ಕುನಾ ವರದಿ ಮಾಡಿದೆ. ಪ್ರಧಾನಿ ಮೋದಿ ಅವರಿಗೆ ಕುವೈತ್ನಲ್ಲಿ ಲಭಿಸಿದಂತಹ ಈ ಗೌರವವನ್ನ ಅಮೆರಿಕದ ಮಾಜಿ ಅಧ್ಯಕ್ಷ ಬಿಲ್ ಕ್ಲಿಂಟನ್, ಪ್ರಿನ್ಸ್ ಚಾರ್ಲ್ಸ್, ಮಾಜಿ ಅಮೆರಿಕದ ಅಧ್ಯಕ್ಷ ಜಾರ್ಜ್ ಬುಷ್ ರಂತಹ ಅಮೆರಿಕ ಗಣ್ಯರಿಗೆ ಈ ಹಿಂದೆ ನೀಡಲಾಗಿತ್ತು. ಇನ್ನು ಇವರ ಸಾಲಿಗೆ ಭಾರತದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸೇರಿದ್ದಾರೆ. ಹಾಗೂ ಮೋದಿ ಅವರಿಗೆ ಲಭಿಸಿದಂತಹ 20ನೇ ಅಂತಾರಾಷ್ಟ್ರೀಯ ಗೌರವದ ಪ್ರಶಸ್ತಿ ಕೂಡ ಇದಾಗಿದೆ. ಕುವೈತ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೀಡಿದಂತಹ ಗೌರವವು ಎರಡು ರಾಷ್ಟ್ರಗಳ ನಡುವಿನ ಸ್ನೇಹದ ಸಂಕೇತವೆಂದು ಪರಿಗಣಿಸಲಾಗಿದೆ. ದಿ ಆರ್ಡರ್ ಆಫ್ ಮುಬಾರಕ್ ಅಲ್ ಕಬೀರ್ ಕುವೈತ್ನ ನೈಟ್ಹುಡ್ ಆರ್ಡರ್ ಆಗಿದೆ. ಈ ಆರ್ಡರ್ ಅನ್ನ ಸ್ನೇಹದ ಸಂಕೇತವನ್ನಾಗಿ ಕೂಡ ರಾಷ್ಟ್ರಾಧ್ಯಕ್ಷರು ಮತ್ತು ವಿದೇಶಿ ಸಾರ್ವಭೌಮರು ಹಾಗೂ ವಿದೇಶಿ ರಾಜಮನೆತನದ ಸದಸ್ಯರಿಗೆ ನೀಡಲಾಗುತ್ತೆ. ಇದಕ್ಕೂ ಮೊದಲು ಕೂಡ ಇದನ್ನ ಬಿಲ್ ಕ್ಲಿಂಟನ್, ಪ್ರಿನ್ಸ್ ಚಾರ್ಲ್ಸ್ ಮತ್ತು ಜಾರ್ಜ್ ಬುಷ್ ರಂತಹ ವಿದೇಶ ನಾಯಕರಿಗೆ ಕೂಡ ನೀಡಲಾಗಿದ್ದು ಮತ್ತೊಂದು ಗೌರವದ ಸಂಗತಿ. ಇನ್ನು ಭಾರತ ಕುವೈತ್ ಸಂಬಂಧ ಈಗ ಮತ್ತಷ್ಟು ಗಟ್ಟಿಯಾಗಿದೆ. ಹೀಗಂತ ಕುವೈತ್ನ ಸ್ಥಳೀಯ ಮಾಧ್ಯಮಗಳು ವರದಿ ಮಾಡಿವೆ. ಅಧ್ಯಕ್ಷರ ಆಹ್ವಾನದ ಮೇರೆಗೆ 2 ದಿನಗಳ ಕಾಲ ಕುವೈತ್ ಪ್ರವಾಸ ಕೈಗೊಂಡಿರುವಂತಹ ಪ್ರಧಾನಿ ಮೋದಿ ಅಲ್ಲಿನ ದೊರೆ ಶೇಖ್ ಮಿಶೆಲ್ ಅಲ್ ಅಹಮದ್ ಅಲ್ ಜಬರ್ ಅಲ್ ಸಬಾ ಅವರೊಂದಿಗೆ ಮಾತುಕತೆಯನ್ನ ನಡೆಸಿದ್ದು, ಈ ಮೂಲಕ ಉಭಯ ದೇಶಗಳ ಸಂಬಂಧವನ್ನ ಉತ್ತಮ ಪಾಲುದಾರಿಕೆ ಮಟ್ಟಕ್ಕೆ ಕೊಂಡೊಯ್ಯಲಾಗಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಭೇಟಿಯನ್ನ ಅದ್ಭುತ ಅಂತ ವರ್ಣಿಸಿರುವ ಪ್ರಧಾನಿ ಮೋದಿ ಮಾಹಿತಿ ತಂತ್ರಜ್ಞಾನ, ಔಷಧ, ಫಿನ್ಟೆಕ್, ಮೂಲಸೌಕರ್ಯ ಹಾಗೂ ಭದ್ರತೆ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಮಾತುಕತೆ ನಡೆಸಿದೆವು. ಈ ಮೂಲಕ ಉಭಯ ದೇಶಗಳ ಸಂಬಂಧವನ್ನ ವ್ಯೂಹಾತ್ಮಕವಾಗಿ ಪಾಲುದಾರಿಕೆ ಮಟ್ಟಕ್ಕೆ ಎತ್ತರಿಸಿದ್ದು, ಮುಂದಿನ ಬಹುದಿನಗಳಲ್ಲಿ ಇದು ಹೀಗೆಯೇ ಮುಂದುವರಿಯುತ್ತದೆ ಎಂಬ ಭರವಸೆ ಕೂಡ ಇದೆ ಅಂತ ತಮ್ಮ ಸಾಮಾಜಿಕ ಜಾಲತಾಣ ಟ್ವಿಟರ್ ಖಾತೆಯಲ್ಲಿ ಪೋಸ್ಟ್ ಕೂಡ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಪೋಸ್ಟ್ ಮಾಡಿದ ನಂತರ ಕುವೈತ್ನಲ್ಲಿರುವಂತಹ ಭಾರತೀಯ ಸಮುದಾಯದವರನ್ನ ಉತ್ತಮವಾಗಿ ನಡೆಸಿಕೊಳ್ಳುತ್ತಿದ್ದೀರಿ ಅಂತ ಅಲ್ಲಿನ ಭಾರತೀಯರ ಪರವಾಗಿ ಕುವೈತ್ ದೊರೆಗೆ ನಾನು ಕೃತಜ್ಞತೆಯನ್ನ ಸಲ್ಲಿಸುತ್ತೇನೆ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ರಕ್ಷಣೆ, ಔಷಧ, ಐಟಿ ಸೇರಿ ಹಲವು ಒಪ್ಪಂದಗಳ ಮಾತುಕತೆ ಆಗಿದ್ದು, ಪ್ರಧಾನಿ ನರೇಂದ್ರ ಮೋದಿ ಭೇಟಿ ವೇಳೆ ಭಾರತ ಮತ್ತು ಕುವೈತ್ ಹಲವು ಒಪ್ಪಂದಗಳಿಗೆ ಸಹಿ ಹಾಕಿವೆ. ಪ್ರಮುಖವಾಗಿ ರಕ್ಷಣಾ ಕ್ಷೇತ್ರದ ಸಹಕಾರ, ಔಷಧ ಕ್ಷೇತ್ರದಲ್ಲಿ ಹೂಡಿಕೆ, ಮಾಹಿತಿ ತಂತ್ರಜ್ಞಾನ, ಫಿನ್ಟೆಕ್, ಮೂಲಭೂತ ಸೌಕರ್ಯ, ಇಂಧನ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಉಭಯ ದೇಶಗಳು ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಿವೆ. ರಕ್ಷಣಾ ಒಪ್ಪಂದದ ಪ್ರಕಾರ ಉಭಯ ದೇಶಗಳು ಸಿಬ್ಬಂದಿ ತರಬೇತಿ, ಪರಿಣಿತರ ವಿನಿಮಯ, ರಕ್ಷಣಾ ಕೈಗಾರಿಕೆ ಅಭಿವೃದ್ಧಿ, ಜಂಟಿ ಕಾರ್ಯಾಚರಣೆ, ಆಯುಧಗಳ ಸರಬರಾಜು, ಸಂಶೋಧನೆ ಮತ್ತು ಅಭಿವೃದ್ಧಿ ಚಟುವಟಿಕೆಗಳಲ್ಲಿ ಕೆಲಸವನ್ನ ಮಾಡಲಿದೆ. ಭಾರತದ ಪ್ರಧಾನಿಯೊಬ್ಬರು 40 ವರ್ಷಗಳ ಬಳಿಕ ಕುವೈತ್ ದೇಶಕ್ಕೆ ಹೋಗಿದ್ದು, ಅಲ್ಲಿ ಆಯೋಜಿಸಲಾಗಿದ್ದಂತಹ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದ್ದಾರೆ. ಈ ಕ್ಷಣ ನನಗೆ ವೈಯಕ್ತಿಕವಾಗಿ ಬಹಳ ವಿಶೇಷವಾಗಿದೆ. ನನ್ನ ಮುಂದೆ ಮಿನಿ ಇಂಡಿಯಾ ಹೊರಹೊಮ್ಮಿದೆ ಅಂತ ಹೇಳಿದ್ದಾರೆ. ಭಾರತದ ಎಲ್ಲ ಪ್ರದೇಶದ ಜನರು ನನ್ನ ಮುಂದೆ ಕಾಣ್ತಾ ಇದ್ದಾರೆ. ಎಲ್ಲರ ಹೃದಯದಲ್ಲಿ ಒಂದೇ ಪ್ರತಿಧ್ವನಿ, ಅದು ಭಾರತ್ ಮಾತಾ ಕಿ ಜೈ. 4 ದಶಕಗಳ ನಂತರ ಭಾರತದ ಪ್ರಧಾನಿಯೊಬ್ಬರು ಕುವೈತ್ಗೆ ಬಂದಿದ್ದಾರೆ. ನೀವು ಭಾರತದಿಂದ ಇಲ್ಲಿಗೆ ಬರಲು ಬಯಸಿದರೆ ಕೇವಲ 4 ಗಂಟೆ ಸಾಕು. ಆದರೆ ಭಾರತದ ಪ್ರಧಾನಿ ಇಲ್ಲಿಗೆ ಬರಲು 4 ದಶಕಗಳೇ ಬೇಕಾಯಿತು ಅಂತ ಹೇಳಿದ್ರು. 4 दशक से भी ज्यादा समय, 43 इयर्स के बाद भारत का कोई प्रधानमंत्री कुवैत आया है. ಇನ್ನು ಗುಜರಾತಿಗೆ ಬಂದ ಕುವೈತ್ ವ್ಯಾಪಾರಿಗಳು ಗುಜರಾತಿ ಭಾಷೆಯನ್ನ ಕಲಿತು ನಮ್ಮ ಮಾರುಕಟ್ಟೆಗಳಲ್ಲಿ ತಮ್ಮ ವಿಶ್ವ ಪ್ರಸಿದ್ಧ ಮುತ್ತುಗಳನ್ನ ಹೇಗೆ ವ್ಯಾಪಾರ ಮಾಡಿದ್ರು ಎಂಬುದನ್ನ ಗುಜರಾತಿನ ನಮ್ಮ ಹಿರಿಯರು ಈಗಲೂ ಕೂಡ ನೆನಪಿಸಿಕೊಳ್ತಾ ಇದ್ದಾರೆ. ಆ ಮೂಲಕ ಭಾರತ ಮತ್ತು ಕುವೈತ್ ನಡುವೆ ದೀರ್ಘಕಾಲದ ಸಂಬಂಧವನ್ನ ಕೂಡ ಪ್ರಧಾನಿ ಮೋದಿ ನೆನಪಿಸಿಕೊಂಡರು.
ಇನ್ನು ಕಾರ್ಯಕ್ರಮದ ಬಳಿಕ ಪ್ರಧಾನಿ ಮೋದಿ ಕುವೈತ್ನ ಮೀನಾ ಅಬ್ದುಲ್ಲಾ ಪ್ರದೇಶದಲ್ಲಿರುವಂತಹ ಗಲ್ಫ್ ಸ್ಪೀಕ್ ಕಾರ್ಮಿಕ ಶಿಬಿರಕ್ಕೆ ಭೇಟಿ ನೀಡಿ 1500 ಪ್ರಜೆಗಳೊಂದಿಗೆ ಸಂವಾದವನ್ನ ಮಾಡಿ ಅವರ ಯೋಗಕ್ಷೇಮವನ್ನು ಕೂಡ ವಿಚಾರಿಸಿ ಜೊತೆಗೆ ಕಾರ್ಮಿಕರಿಗೆ ತಿಂಡಿ ತಿನಿಸುಗಳನ್ನು ಕೂಡ ಬಡಿಸಿದ್ದಾರೆ. ವಿದೇಶದಲ್ಲಿರುವಂತಹ ಭಾರತೀಯ ಕಾರ್ಮಿಕರ ಪರಿಸ್ಥಿತಿಗಳನ್ನು ಸುಧಾರಿಸುವ ನಿಟ್ಟಿನಲ್ಲಿ ಪ್ರಧಾನಿ ಮೋದಿ ಮಹತ್ವದ ದಾಪುಗಾಲು ಇಟ್ಟಿದ್ದು 40ಕ್ಕೂ ಹೆಚ್ಚು ಭಾರತೀಯರ ಸಾವಿಗೆ ಕಾರಣವಾದಂತಹ ಕುವೈತ್ ಅಗ್ನಿ ದುರಂತದ ಬಳಿಕ ಪಿಎಂ ಮೋದಿ ಅವರು ಪರಿಶೀಲನಾ ಸಭೆ ಅಧ್ಯಕ್ಷತೆಯನ್ನ ವಹಿಸಿದ್ರು ಮತ್ತು ಸಂತ್ರಸ್ತರ ಕುಟುಂಬಗಳಿಗೆ ಪರಿಹಾರವನ್ನು ಕೂಡ ಒದಗಿಸಿದ್ದಾರೆ. ಒಟ್ಟಾರೆಯಾಗಿ ಪ್ರಧಾನಿ ನರೇಂದ್ರ ಮೋದಿ 40 ವರ್ಷಗಳ ಬಳಿಕ ಕುವೈತ್ ಎಂಬ ಬಹುಸಂಖ್ಯಾತ ಮುಸ್ಲಿಂ ದೇಶಕ್ಕೆ ಹೋದಾಗ ಕುವೈತ್ ದೇಶವು ಪ್ರಧಾನಿ ನರೇಂದ್ರ ಮೋದಿಯನ್ನ ಬರಮಾಡಿಕೊಂಡಿದ್ದು ಜೈ ಶ್ರೀರಾಮ್ ಎಂಬ ಘೋಷಣೆಯೊಂದಿಗೆ. ಹಾಗಾದ್ರೆ ಪ್ರಧಾನಿ ಮೋದಿ ಮತ್ತು ಅವರ ಸರ್ಕಾರವನ್ನ ಸದಾ ಟೀಕಿಸುತ್ತಿರುವ ವಿಪಕ್ಷಗಳು ಈಗ ಮುಸ್ಲಿಂ ರಾಷ್ಟ್ರಗಳಿಗೆ ಪ್ರಧಾನಿ ಮೋದಿಯನ್ನ ಹಾಗೂ ಹಿಂದೂ ರಾಷ್ಟ್ರವನ್ನ ಬಿಗಿದಪ್ಪಿಕೊಳ್ತಾ ಇದ್ದು ಭಾರತದ ವಿಪಕ್ಷಗಳಿಗೆ ಮಾತ್ರ ಇದು ಬಿಸಿತುಪ್ಪವಾಗಿದೆ.